ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ಈ ಒಂದು ಶುಭಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಗುರು ಹಿರಿಯರಿಗೆ ಹಾಗೂ ಕಿರಿಯರಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಕುಟುಂಬದ ಸದಸ್ಯರಿಗೆ ಮತ್ತು ಸಹ ಪರಿವಾರಕ್ಕೆ ಅತ್ಯಾತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇಂದು ನಿಮಗೆಲ್ಲ ತಿಳಿದಿರುವಂತೆ ನಮಗೆ ಹಾಗೂ ನಮ್ಮ ಕುಟುಂಬಕ್ಕೆ ಒಂದು ವಿಶೇಷ ದಿನ. ನಮ್ಮ ಕುಟುಂಬದ ಹೆಮ್ಮೆಯ, ನಮ್ಮೆಲ್ಲರ ಪ್ರೇರಣೆಯ ಮತ್ತು ನಮ್ಮ ಮಾತೃ ಸ್ವರೂಪಿ ಶ್ರೀ ಅನ್ನಪೂರ್ಣ ಗಾಂಡೋಳ್ಕರ್ ಗೋನ್ಕರ್ ಟೀಚರ್ ಅವರ ಸೇವಾ ನಿವೃತ್ತಿಯ ದಿನ. ಅಕ್ಷರದ ಬೆಳಕಿಂದ ಅಜ್ಞಾನದ ಕತ್ತಲ ತೊಲಗಿಸಿ ಅನೇಕ ಕನಸುಗಳಿಗೆ ರೆಕ್ಕೆ ಕಟ್ಟಿದ ಗುರುವರ್ಯರ ಸೇವೆ ಇಂದು ಹೊಸ ಅಧ್ಯಾಯದತ್ತ ಹೆಜ್ಜೆ ಇಡುತ್ತಿದೆ. ಶ್ರೀಯುತ ಅನ್ನಪೂರ್ಣ ಗಾಂಡೋಳ್ಕರ್ ಟೀಚರ್ ಕುರಿತಾಗಿ ನಿಮ್ಮೆಲ್ಲರೊಟ್ಟಿಗೆ ಒಂದು ಕಿರು ಪರಿಚಯವನ್ನ ಹಂಚಿಕೊಳ್ಳೋಕೆ ಬಯಸ್ತೇನೆ. ಅನ್ನಪೂರ್ಣ ಟೀಚರ್ ಜೂನ್ 1, 1966 ಹುಬ್ಬಳ್ಳಿಯ ಅಕ್ಕಿಪೇಟೆಯ ಗೋನ್ಕರ್ ವಂಶಸ್ಥರ ಅವಿಭಕ್ತ ಕುಟುಂಬದಲ್ಲಿ ಜನ್ಮ ತಾಳಿದ್ರು. ತಮ್ಮ ಬಾಲ್ಯಾವಸ್ಥೆಯಲ್ಲಿಯೇ ವಿದ್ಯಾಭ್ಯಾಸದ ಕಡೆಗೆ ಅತೀವ ಆಸಕ್ತಿಯನ್ನು ಹೊಂದಿದ್ದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚನ್ನಪೇಟೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಶ್ರೀ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿ ಪ್ರೌಢಶಾಲೆಯಲ್ಲಿ ತಮ್ಮ ಪ್ರೌಢ ಶಿಕ್ಷಣವನ್ನು ಪೂರೈಸಿದ್ರು. ಮುಂದಿನ ವಿದ್ಯಾರ್ಜನೆಯನ್ನು ಹುಬ್ಬಳ್ಳಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದಂತಹ ಮಹಿಳಾ ವಿದ್ಯಾಪೀಠದಲ್ಲಿ ತಮ್ಮ ಡಿಪ್ಲೊಮಾ ಇನ್ ಸಿಡಿಡಿಎಂ ಪೂರೈಸುತ್ತಲೇ ಇವರು ಜೂನ್ 13, 1984 ಶ್ರೀಯುತ ಆನಂದ್ ಗಾಂಡೋಳ್ಕರ್ ಇವರೊಂದಿಗೆ ಸಪ್ತಪದಿ ತುಳಿದು ವೈವಾಹಿಕ ಜೀವನವನ್ನು ಆರಂಭಿಸುತ್ತಾರೆ. ಶಿಕ್ಷಣದ ಬಗ್ಗೆ ಅತೀವ ಒಲವು ಮತ್ತು ಛಲಕ್ಕೆ ಉದಾಹರಣೆ ಎಂಬಂತೆ ಮದುವೆಯ ಮರುದಿನವೇ ತಮ್ಮ ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆಗೆ ಹಾಜರಾಗಿ ಉತ್ತಮ ಅಂಕಗಳನ್ನು ಗಳಿಸುತ್ತಾರೆ. ಮುಂದೆ ಪಂಡಿತ್ ನೆಹರು ಪದವಿ ಪೂರ್ವ ಕಾಲೇಜ್ ಬೆಳಗಾವಿಯಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ನಂತರ 1993-94 ಪ್ರಾಥಮಿಕ ಶಿಕ್ಷಕರ ತರಬೇತಿಯನ್ನು ಅತ್ಯುತ್ತಮ ಶ್ರೇಣಿಯೊಂದಿಗೆ ಪೂರೈಸುತ್ತಾರೆ. ಇದಾದ ನಂತರ ತಮ್ಮ ಸರ್ಕಾರಿ ಸೇವಾ ವೃತ್ತಿಯ ಜೀವನವನ್ನು 28-12-1995 ಹುಬ್ಬಳ್ಳಿಯ ಬೆಂಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾರಂಭಿಸಿ 19 ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆಯೊಂದಿಗೆ 7/7/2014 ಭೈರಿ ದೇವರಕೊಪ್ಪದ ಸರ್ಕಾರಿ ಶಾಲೆಗೆ ವರ್ಗಾವಣೆ ಹೊಂದುತ್ತಾರೆ. ಇಲ್ಲಿಯವರೆಗೂ ಸಲ್ಲಿಸಿದಂತಹ ಸರ್ಕಾರಿ ಶಿಕ್ಷಕ ವೃತ್ತಿಯ ಸೇವೆಯನ್ನು ಗುರುತಿಸಿ ನಮ್ಮ ಘನವೆತ್ತ ಕರ್ನಾಟಕ ಸರ್ಕಾರವು 8/5/2026 ಶ್ರೀಯುತರಿಗೆ ಮುಖ್ಯ ಶಿಕ್ಷಕಿಯರಾಗಿ ಕಲಘಟಗಿಯ ದೇವಿಕೊಪ್ಪದ ಸರ್ಕಾರಿ ಶಾಲೆಗೆ ಬಡ್ತಿ ಹೊಂದುತ್ತಾರೆ. ಇವರು ಇಡೀ ಕುಟುಂಬಕ್ಕೆ ಜ್ಞಾನ ಮತ್ತು ಒಳ್ಳೆಯ ಸಂಸ್ಕಾರದೊಂದಿಗೆ ಸಂಸಾರದ ಕಣ್ಣಾಗಿದ್ದಾರೆ. ಜ್ಞಾನ ದೀಪ ಹಚ್ಚಿ ಸಾವಿರಾರು ಬದುಕುಗಳಿಗೆ ದಾರಿ ತೋರಿದ ನಿಮ್ಮ ಸೇವೆ ಇಂದು ನಿವೃತ್ತಿ ಆಗಬಹುದು, ಆದರೆ ನಿಮ್ಮ ಬೋಧನೆ ಎಂದಿಗೂ ನಿವೃತ್ತಿಯಾಗುವುದಿಲ್ಲ. ಸೇವೆಯ ಅಧ್ಯಾಯ ಮುಗಿದರೂ ನಿಮ್ಮ ಮಾರ್ಗದರ್ಶನದ ನೆನಪುಗಳು ಸದಾ ನಮ್ಮ ಹಾಗೂ ಕಲಿತಂಥ ವಿದ್ಯಾರ್ಥಿಗಳ ಹೃದಯದಲ್ಲಿ ಜೀವಂತವಾಗಿರುತ್ತವೆ. ನಿಮ್ಮ ನಿವೃತ್ತಿ ಜೀವನ ಸುಖ, ಸಂತೋಷ ಮತ್ತು ಆಯುರಾರೋಗ್ಯದಿಂದ ಕೂಡಿರಲಿ ಎಂದು ಶುಭ ಹಾರೈಸುತ್ತೇವೆ. ಶ್ರೀಮತಿ ಅನ್ನಪೂರ್ಣ ಆನಂದ್ ಗಾಂಡೋಳ್ಕರ್ ಇವರ ಕುರಿತಾಗಿ ಇವರ ಪರಿವಾರದ ಸದಸ್ಯರು ಆತ್ಮೀಯ ಕ್ಷಣಗಳನ್ನು ಹಂಚಿಕೊಳ್ಳಲಿದ್ದಾರೆ. ಮಕ್ಕಳಿಗೆ ನಮಸ್ಕಾರ. ಇದು ಬೀಳ್ಕೊಡೋ ಸಮಾರಂಭದ ಕಾರ್ಯಕ್ರಮ, ಶಿಕ್ಷಕಿಯಾಗಿ ಬೀಳ್ತುವ ಸಮಾರಂಭ ಕಾರ್ಯಕ್ರಮಕ್ಕೆ ಒಂದು ವಿಡಿಯೋ ಮಾಡಿದ್ದಕ್ಕೆ ತುಂಬ ನನ್ನನ್ನು ಒಂದು ವಿಡಿಯೋ ಮಾಡಿಸಿದ್ದಕ್ಕೆ ನನ್ನಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ನಾವು ಸಣ್ಣವರಿದ್ದಾಗೇ ಬೇಗ ಅವ್ರದ್ದು ಮದುವೆ ಆಯಿತು. ಆಮೇಲೆ ಟೀಚರ್ಗೆ ನೌಕರಿ ಆಯಿತು. ಆಮೇಲೆ ಅವರು ಒಂದು ಸಂಸಾರದಿಂದ
ಆ ನೌಕರಿ ಮಾಡ್ಕೊತಾನೆ ಅವರು ಒಂದು ಜವಾಬ್ದಾರಿಯಿಂದ, ದೊಡ್ಡ ಪ್ರಮಾಣ ಒಂದು ಜವಾಬ್ದಾರಿಯಿಂದ ಜವಾಬ್ದಾರಿಯನ್ನು ತಗೊಂಡು ಒಂದು ಒಳ್ಳೆಯ ಮಟ್ಟಕ್ಕೆ ಅವರು ಸೇರ್ಪಡೆಗೊಂಡರು. ಆಮೇಲೆ ನಮ್ಮ ಕುಟುಂಬಕ್ಕೂ ಅವರು ಭಾಳ ಅಂದ್ರೆ ಭಾಳ, ನಮ್ಮ ಸಂಸಾರಕ್ಕೆ, ನಮ್ಮ ಕುಟುಂಬ ಅವರಿಗೆ ಈ ಬೀಳ್ಕೊಡೋ ಸಮಾರಂಭಕ್ಕೆ ನನ್ನಿಂದ ಹೃತ್ಪೂರ್ವಕವಾಗಿ ಶುಭಾಶಯವನ್ನು ತಿಳಿಸ್ತೇನೆ ಮತ್ತು ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತೇನೆ. ಅಕ್ಕ, ಥ್ಯಾಂಕ್ಸ್. ನಾ ಮಂಗಳಾ ಬಸ್ಮೆ, ಅನ್ಪೂರ್ಣನ ಅಕ್ಕ. ನಮ್ಮ ತಂಗಿ ಮತ್ತು ಎಲ್ಲಾರ ಜೋಡಿ ಹೊಂದ್ಕೊಂಡು ಹೋಗೋದು ಹೆಲ್ಪಿಂಗ್ ನೇಚರ್ ಇತ್ತು. ಮತ್ತ ಆಕಿಗೆ ಛಲ ಒಂದ್ ಭಾಳ ಇತ್ತು. ಛಲ ಅಂದ್ರೆ ಏನು, ಆಕಿ ಒಂದು ತಾನು ಟೀಚರ್ ಆಗ್ಬೇಕಪ್ಪ ಕೋರ್ಸ್ ತಗೊಂಡಿದ್ಲು. ಕ್ರಾಫ್ಟ್ ಟೀಚರ್ದೊಳಗ ಹೈಸ್ಕೂಲ್ದಾಗ ಒಂದು ಪೋಸ್ಟ್ ಅದು ಲಘು ಸಿಕ್ತಿರಕಿಲ್ಲ. ಅದಕ್ಕೆ ಏನ್ ಮಾಡ್ಲಿಕ್ಕೆ ನಾನು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಾತು, ಮತ್ತ TCH ಮಾಡಿ ಟೀಚರ್ ನೌಕರಿ ಹತ್ತಿರತ್ತ ಅಂತ ಹೇಳಿ ಕಲಿಬೇಕನ್ನೋತ್ತಾನ PUC ಸೆಕೆಂಡ್ ಇಯರ್ TCH ಇತ್ತು. ಆಕೆ ಏನ್ ಮಾಡ್ಲಿ, PUC ಸೆಕೆಂಡ್ ಇಯರ್ ಮುಗಿಸಿದ್ಲು, ಆಮ್ಯಾಕ TCH ಮುಗಿಸಿದ್ಲು. ಆಕಿ ಕಾಲೇಜ್ ಕನ ಫಸ್ಟ್ ಬಂದ್ಲ ಅವಾಗ TCH. ಮತ್ತೆ ಪ್ರೈಮರಿದಾಗ ಹುಷಾರ್ ಭಾಳ ಇದ್ಲಿಕ್ಕೆ, ಪ್ರೈಮರಿ ಸ್ಕೂಲಿಗೆ ಫಸ್ಟ್ ಇತ್ತು, ಮತ್ತ ಇಲ್ಲಿ ಕಾಲೇಜ್ ಫಸ್ಟ್ ಬಂದ. ಆಕೆ ಫಸ್ಟ್ ಬಂದು ಆಕಿಗೆ ನೌಕರಿನೂ ಅದೇ ವರ್ಷನೇ ಸಿಕ್ತು, TCH ಆದ ವರ್ಷನೂ ಸಿಕ್ತು. 18ರಿಂದ 20 ವರ್ಷ ಸರ್ವಿಸ್ ಮಾಡಿಲ್ಲ. ಆಗ ಬೈರಿ ದೇವ್ರ ಕಪ್ಪು ಹಾಕಿದ್ರು. ಅಲ್ಲಿ ಒಂದ್ 5-6 ವರ್ಷ ಮಾಡಿಲ್ಲ ಸರ್ವಿಸ್ ಮಾಡಿ. ಆಕಿಗೆ ಸ್ಕೂಲ್ನಾಗ ಆಕಿಗೆ ಒಂದು ವಿಶೇಷ ಶಿಕ್ಷಕರಂತ ಶಿಕ್ಷಕರಂತ ಕೊಟ್ರಿ. ಯಾಕಂದ್ರೆ ಆಕಿ ಎಲ್ಲಾ ಸಬ್ಜೆಕ್ಟ್ ಕಲ್ಸೋ ಟೀಚರ್ ಇದ್ಲ ಖರೆ. ಆದ್ರೆ ಆಕಿ 1 ವರ್ಷ ಏನ್ ಮಾಡ್ಲಿಕ್ಕೆ ಈ ಇಂಗ್ಲಿಷ್ ಕೋರ್ಸ್ ಮಾಡಿದ, ಟ್ರೈನಿಂಗ್ ಕೊಟ್ಟರು ಶಾಲೆ ಆಫೀಸ್ ಆಗಿನವ್ರು. ಆಕಿ ತಗೊಂಡಿಂದ ಆಕಿ ಇಂಗ್ಲಿಷ್ ಸಬ್ಜೆಕ್ಟ್ ಅಂತಾರ ಸ್ಕೂಲ್ನಾಗ ಹಾಕಿದ್ರು. ಆಕಿ ಬರೀ ಇಂಗ್ಲಿಷ್ ಸಬ್ಜೆಕ್ಟ್ ಹೇಳಾಕತ್ಲ. ಮುಂದ 5 ವರ್ಷ ಅಲ್ಲಿ ಸರ್ವಿಸ್ ಮಾಡಿಲ್ಲ. ಮುಂದ ಲಾಸ್ಟ್ ಇಯರ್ ಇನ್ನ 1 ತಿಂಗಳಿದ್ದಾಗ ಆಕಿಗೆ ಹೆಡ್ ಮಾಸ್ಟರ್ ಪೋಸ್ಟ್ ಅಂತ ಬಂತ. ಹೆಡ್ ಮಾಸ್ಟರ್ ಅಂತ ರಿಟೈರ್ಡ್ ಆದ್ಲಕಿ. ಮತ್ತ ಆಕಿಗೆ ಈಗ ಈ 60 ವರ್ಷ ಮುಗಿದು ರಿಟೈರ್ಡ್ ಇವತ್ತ. ಆವಾಗ ಆಕಿ ಜೀವನ ಇನ್ನ ಅವ್ರ ಕುಟುಂಬದ ಜೋಡಿ ಎಲ್ಲಾರ ಜೋಡಿನೂ ಸುಖ, ಶಾಂತಿ, ಸಮೃದ್ಧಿ, ಆಯುಷು, ಆರೋಗ್ಯದಿಂದ ಕೊಳ್ಳಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತಾರೆ. ಎಲ್ಲರಿಗೂ ಶುಭಾಶಯ. ಅನ್ಪೂರ್ಣ, ಏನ್ವಾ ಇವತ್ತು ನಿಂದು ನಿವೃತ್ತಿ ಸಮಾರಂಭ, ನಿವೃತ್ತಿ ಆಗ್ತಾ ಇದ್ದೀನಿ ಸ್ಕೂಲ್ ಇದರಿಂದ. ನಾನು ನಿಮ್ಮಣ್ಣ ಚಂದ್ರಕಾಂತ್ ಮಾತಾಡೋದು. ನಾನು ನಿನ್ಗೆ ಹೇಳ್ತೀನಿ ಅಂದ್ರೆ ನಿವೃತ್ತಿ ಜೀವನ ಸುಖಮಯವಾಗಿರ್ಲಿ ಅಂತ ಬೇಡ್ಕೊತೀನಿ. ದೇವ್ರು ನಿನಗೆ ಆರೋಗ್ಯ ಕೊಡ್ಲಿ ಅಂತ ಬೇಡ್ಕೊತೀನಿ. ವಯಸ್ಸಿನೊಳಗನ ಸ್ಕೂಲ್ ಒಳಗೆಲ್ಲ ಫಸ್ಟ್ ಇದ್ವಿ ನೀವು ಎಲ್ಲರೂ ಒಂದೇ ಸ್ಕೂಲ್ನಾಗ ಕಲ್ತ್ವಿ. ಅದ್ರ ಸ್ಕೂಲ್ನೊಳಗಂದ್ರೆ ನೀವು ಫಸ್ಟ್ ಬರ್ತಿದ್ದೆ ಯಾವಾಗಲೂ. ಪಾಲಿಟೆಕ್ನಿಕ್ ಸ್ಕೂಲ್ಗೆ ಫಸ್ಟ್ ಬಂದು ಎಲ್ಲ ಮುಗಿಸಿದ್ವಿ. ಜಾಬ್ ಮಾಡ್ಬೇಕಂತ ನಿನಗೂ ಒಂದು ಏನೋ ಇಷ್ಟ ಬಂತು. ಟೀಚರ್ದು ಎಲ್ಲ ಆದಮೇಲೆ ಟೀಚರ್ ನೌಕರಿನೂ ಸಿಕ್ತು, ನಿಮ್ಗೆ ಹುಬ್ಳಿ ಒಳಗೆ ಸಿಕ್ತು. ಎಲ್ಲ ಚಲೋ ಆಯ್ತು. ಎಲ್ಲರ ಜೊತೆ ಸಹೋದರತ್ವ, ಆಮೇಲೆ ಎಲ್ಲ ಇದರಿಂದ ಒಳ್ಳೆ ಭಾವನೆಯಿಂದ ಇರ್ತಿದ್ರು ಅಂತ ಹೇಳ್ತಿದ್ರು. ಅದಕ್ಕೆ ಕೇಳಿ ನನಗೂ ಭಾಳ ಅಣ್ಣನಾಗಿ ನಾನು ಸಂತೋಷ ಪಡ್ತಿದ್ದೆ. ನಾನು ಅದು ಇನ್ನು ಮುಂದೆ ಏನೈತಲ್ಲ, ನೀನು ನಿವೃತ್ತಿ ಆಗ್ತಿ ಅಂತಂದ್ರೆ, ನಿವೃತ್ತಿ ಅಂದರೆ ಸ್ಕೂಲ್ಗೆ ಅಷ್ಟೇ ನಿವೃತ್ತಿ, ನಮ್ಮ ವಯಸ್ಸಿಗೆ ಇದನ್ನಷ್ಟೇ ನಿವೃತ್ತಿ ಅಷ್ಟೇ. ನಮ್ಮ ಇನ್ನುಳಿಕೆಗೆ ನಿವೃತ್ತಿ ಇರೋಲ್ಲ. ಅದರ ಮುಂದೆ ಏನೈತಲ್ಲ, ನಿನ್ನ ಮಕ್ಕಳ ಜೊತೆ ಆಮೇಲೆ ಮೊಮ್ಮಕ್ಕಳ ಜೊತೆ ಎಲ್ಲನೂ ಒಂದು ಒಳ್ಳೆಯ ರೀತಿಯಿಂದ ಇರೋ ನಮ್ಮ ಸಂಬಂಧ ಏನೈತಲ್ಲ, ಎಲ್ಲರ ಜೊತೆನೂ ಮನೆಗೆ ಬರ್ಕೊಂಡು ಎಲ್ಲನೂ ಒಂದು ಚಂದಾಗ ಒಂದು ಸೌಹಾರ್ದತೆಯಿಂದ ಇರು. ಆಮೇಲೆ ನಿವೃತ್ತಿ ಜೀವನ ಅಂತಂದ್ರೆ ನಿವೃತ್ತಿ ಆದ ತಕ್ಷಣಪ್ಪ ಮನ್ಯಾಗ ಕುಂದ್ಬಿಡೋಕೆ ಅನ್ನಂಗಿಲ್ಲ. ಅದಕ್ಕೆ ಇದ್ರೊಳಗೆ ಸಮಾಜ ಸೇವೆನೂ ಮಾಡ್ಬೇಕಾಗ್ತೈತಿ. ಒಂದಿಷ್ಟು ಸಮಾಜ ಸೇವೆ ಒಳಗೆ ಅಡ್ಡಾಡು. ಮಗ ಫಾರಿನ್ದಾಗ ಇರ್ತಾನೆ, ಮಗನ ಜೊತೆ ಒಂದು ಸ್ವಲ್ಪ ಎಲ್ಲ ಫಾರಿನ್ ಟ್ರಿಪ್ ಅಡ್ಡಾಡ್ಬ. ಮೊಮ್ಮಕ್ಕಳ ಜವಾಬ್ದಾರಿ ಹೆಚ್ಚಿಂದ ಇದ್ದೀನಿ. ಇನ್ನೂ ಭಾಳ ಅಂದ್ರೆ ದೊಡ್ಡ ಜವಾಬ್ದಾರಿ ಅಂದ್ರೆ ಮೊಮ್ಮಕ್ಕಳದು. ಅದನ್ನು ನಿರ್ವಹಣೆ ಮಾಡ್ಬೇಕಾಗತ್ತೆ. ಅದನ್ನು ನೀನು ಮಾಡಾಕತ್ತಿದೆ. ಯಾಕಂದ್ರೆ ನೀವು ಎಲ್ಲರಿಗೂ ಒಂದು ಒಳ್ಳೆಯ ಮಾದರಿ ಆಗಿರಿ ನೀನು. ಯಾಕೆ ನಿನ್ನ ಮಾದರಿ ಎಲ್ಲರಿಗೂ ಆಗ್ಬೇಕದು. ನಿನ್ಗೆ ಒಬ್ಬಕಿಗೆ ಅಂತಲ್ಲ, ಎಲ್ಲರೂ ತಿಳ್ಕೊಬೇಕು ನಿನ್ನ ಬಗ್ಗೆ. ಎಷ್ಟು ಮಂದಿಗೆ ನೀನು ಸಲುವು ಇದೆ, ಎಷ್ಟು ಮಂದಿ ಮನೆಯಾಗ ಕೆಲಸ ಮಾಡಿ ಮೊಮ್ಮಕ್ಳಿಗೆ ನೋಡಿ ಎಲ್ಲ ಸ್ಕೂಲಿಗೆ ಹೋಗಿ ಎಲ್ಲರ ಜೊತೆ ಎಷ್ಟು ಇದರಿಂದ ಇದ್ದೆಲ್ಲ ಆ ಥರ ನೀನು ಇರಬೇಕು. ಇನ್ನೂ ಹೆಚ್ಚಿನಿಂದ ಸೇವೆ ಆಗಬೇಕು. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ಮುಂದೆ ನಿನ್ನ ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಿರಲಿ, ಆರೋಗ್ಯವಾಗಿರಲಿ, ಆರೋಗ್ಯದಿಂದ ನೀನು ಎಲ್ಲರೂ ಕೂಡ ಚೆನ್ನಾಗಿರಿ ಅಂತ ನಾನು ಬಯಸ್ತೇನೆ. ಇದೇ ನನ್ನ ಹೆಚ್ಚಿನ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಆರೋಗ್ಯದಿಂದ ಇರಬೇಕು ಅಷ್ಟೇ. ನಾನು ಆರೋಗ್ಯ. ಶ್ರೀಮತಿ ಅನ್ನಪೂರ್ಣ ಆನಂದ್ ಗಾಂಡೋಳ್ಕರ್ ಇವರ ಕುರಿತಾಗಿ ಸಹೋದ್ಯೋಗಿಗಳು ಕೂಡ ತಮ್ಮ ಅನುಭವ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಯ್ ಗೋಂಕರ್ ಟೀಚರ್, ಹೆಂಗಿದ್ದೀರಿ? ನಮ್ದು 20 ವರ್ಷದ ಬಂಧನ ಭಾಳ ದೊಡ್ಡದೈತಿ. ಯಾಕಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ಆಗಿದ್ದ ನಾವಿಬ್ಬರು ಇಲ್ಲೇ ಇದೇ ಸ್ಕೂಲ್ ಒಳಗೆ ಅಪಾಯಿಂಟ್ಮೆಂಟ್ ಆಗೀವಿ. ಇದೇ ಸ್ಕೂಲ್ ಒಳಗೆ ನಮ್ಮ ಸರ್ವಿಸ್ ಒಂದು 20 ವರ್ಷ ತನಕ ಕಳೆದೀವಿ. ಆಮೇಲೆ ನೀವು ಕಡ್ಡಾಯ ಇದರೊಳಗೆ ಹೆಚ್ಚುವರಿ ಒಳಗೆ ಹೋಗ್ಬಿಟ್ರಿ. ಸೊ ಆ ಮೆಮೊರೀಸ್ ಎಲ್ಲ ಭಾಳ ನಮ್ಗೆ ಉತ್ತಮವಾದಂಥ ಒಂದು ನಾವಿಬ್ಬರು ಜೊತೆಗೂಡಿ ಮಾಡಿದ ಕೆಲಸ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕೂಡ್ಕೊಂಡು ಮಾಡೀವಿ. ಸ್ಕೂಲ್ ಒಳಗೆ
ಮನೆಯೊಳಗೆ ಇದ್ದಿದ್ದಕ್ಕಿಂತ ಸ್ಕೂಲ್ ಒಳಗೆ ನಾವು ಅಕ್ಕಂಗಿರಂಗೆ ಇದ್ದಿದ್ದ ಒಂದು 4 ಜನ ಟೀಮ್ ಏನಿತ್ತಲ್ಲ ಅದು ಭಾಳ ಉತ್ತಮವಾಗಿ ನಾವು ವರ್ಕ್ ಮಾಡಿದ್ದಕ್ಕೆ ಸಾಕ್ಷಿ. ನಿಮ್ಮ ಈಗ ನಿವೃತ್ತಿ ಜೀವನ ಅದು ಉತ್ತಮವಾಗಿ ಬಲಗೊಳ್ಳಲಿ. ಆಮೇಲೆ ನಿಮ್ಮನ್ನು ದೇವ್ರು ಇನ್ನೂ ಆಶೀರ್ವಾದ ಮಾಡಲಿ. ಆಮೇಲೆ ಚೆನ್ನಾಗಿ ಆರೋಗ್ಯ ಕೊಡಲಿ ಅಂತ ಆಯಿಸಿ ನನ್ನ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಹಾಯ್ ಅನ್ಪೂರ್ಣ, ನಾನು ವಿಮಲಾ ಕೋಟಿ ಮುಂಬೈಯಿಂದ ಮಾತಾಡೋದು. ನೀನು ಇನ್ವಿಟೇಷನ್ ಬಂತು. ನೀನು ಶಿಕ್ಷಕಿಯಾಗಿ 31 ವರ್ಷ ಸೇವೆ ಸಲ್ಲಿಸಿದಿ, ಮತ್ತು ಹೆಡ್ಮಿಸ್ಟ್ರೆಸ್ ಆದಿ. ಈಗ ಈ ನಿನ್ನ ನಿವೃತ್ತಿ ಸಮಾರಂಭದ ಸಂತೋಷಕೂಟದ ಆಮಂತ್ರಣ ಬಂತು. ನನಗೆ ತುಂಬ ಸಂತೋಷವಾಯಿತು. ಈ ನಿನ್ನ ಜೀವನದ ಪ್ರತಿಯೊಂದು ಹಂತಗಳು ತುಂಬ ಒಳ್ಳೆಯದಾಗಿ ಸುಂದರವಾಗಿ ಸುಖಮಯವಾಗಿ ಸಾಗಿತು. ತುಂಬ ಸಂತೋಷವಾಯಿತು. ಇನ್ನು ನಿನ್ನ ನಿವೃತ್ತಿಯ ಜೀವನ ತುಂಬ ಸಂತೋಷವಾಗಿ ಸುಖಮಯವಾಗಿ ಸಾಗಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ನಿನಗೆ ಅಭಿನಂದನೆಗಳು. ನಾನು ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಏ ದೋಸ್ತಿ हम नहीं तोड़ेंगे गम मगर तेरा साथ ना छोड़ेंगे. ए दोस्ती हम नहीं तोड़ेंगे गम मगर तेरा साथ ना छोड़ेंगे. ದೋಸ್ತಿ. ಥ್ಯಾಂಕ್ ಯು. ಮತ್ತೊಮ್ಮೆ ಅಭಿನಂದನೆಗಳು. ಗುಡ್ ನೈಟ್. ಬಾಯ್. ಇದೊಂದು ಭಾವನಾತ್ಮಕವಾದಂತಹ ಕ್ಷಣ ಅಂತ ಹೇಳ್ಬೋದು. ನಾನು 2023ನೇ ಸಾಲಿನಲ್ಲಿ HPS ಬೈರಿದೇವರಕೊಪ್ಪ ಶಾಲೆಗೆ ಬಂದಾಗ ಶಾಲೆ ಒಂದು ಜೇನುಗೂಡಾಗಿತ್ತು. ಆತ್ಮೀಯತೆ, ಪ್ರೀತಿಯಿಂದ, ಒಗ್ಗಟ್ಟಿನಿಂದ ಇದ್ವಿ. ಈ ಜೇನುಗೂಡಿನಲ್ಲಿ ಹಿರಿಯ ಜೇನು ಅಂತಂದ್ರೆ ಗೋಂಕರ್ ಟೀಚರ್ ನೀವಾಗಿದ್ವಿ. ಸಮಯಕ್ಕೆ ತಕ್ಕಂತೆ ಸಜೆಷನನ್ನು ಕೊಡೋದಾಗಲಿ, ಮಾರ್ಗದರ್ಶನವನ್ನು ನೀಡೋದಾಗಲಿ ಸ್ವಭಾವ ನಿಮ್ಮದಾಗಿತ್ತು. ಇನ್ನು ವೈಯಕ್ತಿಕ ವಿಷಯಕ್ಕೆ ಬಂದಾಗ ನೀವು ಇಬ್ಬರು ಸಹೋದರಿಯರ ಥರ ಇದ್ವಿ. ಇನ್ನು ತರಗತಿ ವಿಷಯಕ್ಕೆ ಬಂದಾಗ ಇಬ್ಬರು ಕ್ಲಾಸ್ ಪಾರ್ಟ್ನರ್ ಆಗಿದ್ವಿ. ಮಕ್ಕಳ ಕಲಿಕೆಗಾಗಿ ಇಬ್ಬರು ಸತತ ಪ್ರಯತ್ನವನ್ನು ಮಾಡಿ ಕ್ರಿಯೇಟಿವಿಟಿಯಾಗಿ ನಾವು ಮಕ್ಕಳಿಗೆ ಹೇಳ್ತಾ ಇದ್ವಿ. ಇದನ್ನು 3 ವರ್ಷ ನಾವು ಕೂಡಿ ಕೆಲಸ ಮಾಡಿದ್ರು 100 ವರ್ಷಗಳ ಕಾಲ ಇದು ಆತ್ಮೀಯತೆ ಇದ್ದ ಹಾಗೆ ನಂದು ನಿಮ್ಮದು ಅದ. ವೃತ್ತಿಯಿಂದ ನಿವೃತ್ತಿ ಆದರೂ ಸಹಿತ ಪ್ರವೃತ್ತಿಯಿಂದ ಇನ್ನೂ ಚೈತನ್ಯಮಯವಾಗಿರ್ರಿ. ನಿಮಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಹರಿಸಲಿ ಅಂತ ಹೇಳ್ತಾ ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಟೀಚರ್. ನಮ್ಗೆ ಈಗ ನಿಂದು ರಿಟೈರ್ಮೆಂಟ್ ಆಗಿದ್ದು ಆಮಂತ್ರಣ ಬಂತು ಅಂದ್ಕೊಳ್ಳೋಣ, ಭಾಳ ಖುಷಿ ಆಯ್ತು. ನಿನ್ನ ಜೊತೆ ನಾವೆಲ್ಲ ಮೊದ್ಲಿಂತ್ರನ ಸಣ್ಣವರಿದ್ದಾಗ್ಲಿಂತ್ರ ಅವೆಲ್ಲ ನೆನಪುಗಳು ಭಾಳ ಅದಾವು. ಆದರೂ ಸ್ವಲ್ಪ ನೆನಪಿರೋದಂದ್ರೆ ನಿಮ್ಮಲ್ಲಿ ಬಂದಾಗ ನಾವೆಲ್ಲರೂ ಮಾರ್ನಿಂಗ್ ವಾಕಿಂಗ್ ಹೋಗೋದು ಎಲ್ಲ ಮಾಡ್ತಿದ್ವಿ. ನಿಂದೀಗ ರಿಟೈರ್ಮೆಂಟ್ ಆಗಿದ್ದು ಕೇಳಿ ಸುದ್ದಿ ಕೇಳಿ ಖುಷಿ ಆಯಿತು. ಮೊದ್ಲಂದ್ರೆ ಅದಕ್ಕಿಂತ ಮುಂಚೆ ಹೆಡ್ ಮಾಸ್ಟರ್ ಆಗಿದ್ದು ಕೇಳಿ ಖುಷಿ ಆಯಿತು. ಅದಕ್ಕೆ ಈಗ ದೇವ್ರ ಕಡೆ ಒಂದೇ ಬಿಡ್ಕೊಳೋದು, ನಿಮ್ಮ ಸಂಸಾರ ಇದ್ರ ಮುಂದೆ ನಿಮ್ಮ ಜೀವನ ಸುಖದಿಂದ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳೋದು. ಬಹಳ ವರ್ಷಗಳಿಂದ ನಮ್ಮ ಹಿರಿಯ ಸಹೋದರಿಯಾಗಿ ಮಾರ್ಗದರ್ಶಕಿಯಾಗಿ ನಮ್ಮ ಜೊತೆಯಲ್ಲಿ ಸೇವೆ ಮಾಡಿದ ಶ್ರೀಮತಿ ಅನ್ನಪೂರ್ಣ ಗೋಂಕರ್ ಅವರೇ, ನೀವು ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ನಿಮ್ಮಿಂದ ಅರ್ಥಪೂರ್ಣಗೊಂಡಿದೆ. ನೀವು ನೀಡಿದ ಸಹಕಾರ, ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹ ಹೃದಯದಲ್ಲೇ ಉಳಿಯುತ್ತದೆ. ವಿದಾಯ ಎನ್ನುವುದು ಕೇವಲ ಒಂದು ಪದವಾಗಿದೆ, ಆದರೆ ಬಂಧಗಳು ಇದರಾಚೆ ಹೋಗುತ್ತವೆ. ಹೊಸ ದಾರಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲಿ. ನಿಮ್ಮ ಶ್ರಮವೇ ನಿಮ್ಮ ಯಶಸ್ಸಿನ ಫಲವಾಗಿದೆ. ಇಂದಿನ ಈ ಪ್ರಯಾಣದ ಅಂತ್ಯ ನಾಳೆಯ ಹೊಸ ಗುರಿಗೆ ಆರಂಭವಾಗಲಿ. ನಮ್ಮ ಹಾರೈಕೆಗಳು ಸದಾ ನಿಮ್ಮೊಂದಿಗಿರಲಿ. ನಮ್ಮಿಬ್ಬರ ಈ ಬಂಧನ ಚಿರವಾಗಿರಲಿ ಎಂದು ಆಶಿಸುವ ಈ ನಿಮ್ಮ ಕಿರಿಯ ಸಹೋದರಿ ಶ್ರೀಮತಿ ಆರಾಧ್ಯತನ್, ಶಿಕ್ಷಕಿಯರು. ನಾನು BS ವಿಲೇಶ್ ಟೀಚರ್. ನೀವು ಇಲ್ಲಿ ಈ ಶಾಲೆಯಲ್ಲಿ 15 ವರ್ಷ, ಸುಮಾರು 16 ವರ್ಷ ಕೂಡಿ
ಕೆಲಸ ಮಾಡೇವಿ. ನೀವು ನಮಗೆ ನಾವು ಈ ಶಾಲೆಯಲ್ಲಿ ಒಂದು ಫ್ಯಾಮಿಲಿ ಇದ್ದಂಗೆ ಇದ್ದೀವಿ. ನೀವು ನಾವು ಅಕ್ಕ ತಂಗಿಯರಂಗೆ ನಮ್ಮ ಬಾಂಧವ್ಯ ಭಾಳ ಒಳ್ಳೆಯದಿತ್ತು. ನೀವು ಇಲ್ಲಿ ಮಕ್ಕಳಿಗೆ ಚೆನ್ನಾಗಿ ಗಣಿತ ವಿಷಯವನ್ನು ಭಾಳ ಹುರುಪಿನಿಂದ ಕಲಿಸ್ತಿದ್ರಿ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಹ ಭಾಳಷ್ಟು ಹುರುಪಿನಿಂದ ಭಾಗವಹಿಸ್ತಾ ಇದ್ದೀರಿ. ನಮ್ಮದು ನಿಮ್ಮದು ಬಾಂಧವ್ಯ ಹೀಗೆ ಮುಂದುವರಿಯಲಿ. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಲಿ. ದೇವರು ನಿಮ್ಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಕೇಳಿ ಹಾರೈಸ್ತೀನಿ. ಭಾಗವಹಿಸ್ತಾ ಇದ್ದೀರಿ. ನಮ್ಮದು ನಿಮ್ಮದು ಬಾಂಧವ್ಯ ಹೀಗೆ ಮುಂದುವರಿಯಲಿ. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಲಿ. ದೇವರು ನಿಮ್ಗೆ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಕೇಳಿ ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ಸಿದ್ದು ಎಂ ಮಡಿವಾಳರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈರಕೊಪ್ಪ ಇಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮತಿ ಅನ್ನಪೂರ್ಣ ಗೋಣಕರ್ ಅವರು ಮೊದಲು ಬೆಂಗೇರಿ ಶಾಲೆಯಲ್ಲಿ 1996ಕ್ಕೆ ಸೇವೆಯನ್ನು ಸಲ್ಲಿಸಿ ಅನಂತರ ನಮ್ಮ ಶಾಲೆಗೆ 13 ವರ್ಷದಿಂದ ನಮ್ಮ ಶಾಲೆಗೆ ಒಂದು ಹೆಚ್ಚುವರಿ ಶಿಕ್ಷಕರಾಗಿ ವರ್ಗಾವಣೆಗೊಂಡು ನಮ್ಮ ಶಾಲೆಗೆ ಹಾಜರಾದರು. ಅವರು ನಾ ಮೊದಲು ಕಂಡುಕೊಂಡಿದ್ದಪ್ಪ ಅಂತಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಅವರು ನನಗೆ ಯಾವ ಕ್ಲಾಸು ಬೇಡ ಏನು ಅಂತೇಳಿ ಅಂತಿದ್ದಿಲ್ಲ. ಮೊದಲು ಅವರು ಏನಪ್ಪ ಅಂದ್ರೆ ಅವ್ರು ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡಿದ್ದು ಗಣಿತ. ಎಷ್ಟೋ ಅವ್ರ ಕೈಯಲ್ಲಿ ಕಲಿತಂಥ ಮಕ್ಕಳು ಇವತ್ತು ಏನಪ್ಪ ಅಂದ್ರೆ ಒಂದು ITBTಯಲ್ಲಿ ಒಂದು ಸರ್ಕಾರಿ ಸೇವೆಯಲ್ಲಿ ಒಂದು ಖಾಸಗಿ ಕಂಪ್ನಿಯಲ್ಲಿ ಉದ್ಯೋಗ ಮಾಡಿಸಿದ್ದಾರೆ. ಅದೇ ಥರ ನಮ್ಮ ಶಾಲೆಯಲ್ಲಿ ಸುಮಾರು 8 ವರ್ಷಗಳ ಹಿಂದೆ ಒಂದು ಆಂಗ್ಲ ಮಾಧ್ಯಮ ಶಾಲೆ ಒಂದು ಶುರುವಾಯಿತು. ಆ ಆಂಗ್ಲ ಮಾಧ್ಯಮದಲ್ಲಿ ಯಾವುದೇ ಶಿಕ್ಷಕರು ಒಂದು ಕ್ಲಾಸನ್ನು ತೆಗೆದುಕೊಳ್ಳಿಕ್ಕೆ ಹಿಂದೆ ನೋಡಿದರು. ಆದರೆ ಟೀಚರು ಸ್ವತಃ ತಾವು ಮುಂದೆ ಬಂದು ಇಲ್ಲ, ನಾವು 1ನೇ ತರಗತಿಯ ಮಕ್ಕಳಿಗೆ ಒಂದು ಆಂಗ್ಲ ಮಾಧ್ಯಮ ಆ ಮಕ್ಕಳಿಗೆ ಒಂದು ಪಾಠವನ್ನು ಹೇಳ್ತೀನಿ ಅಂತೇಳಿ ಕ್ಲಾಸನ್ನು ತೆಗೆದುಕೊಂಡು ಇಲ್ಲಿವರೆಗೆ ಏನಪ್ಪ ಅಂದ್ರೆ 4ನೇ ತರಗತಿಯಲ್ಲಿ ಆ ಮಕ್ಕಳನ್ನು ತೆಗೆದುಕೊಂಡು ತಮ್ಮ ಒಂದು ಈಗ ಇದೇ ತಿಂಗಳು ಒಂದು ಮುಖ್ಯೋಪಾಧ್ಯಾಯರ ಬಡ್ತಿ ಬಂದ ಪ್ರಯುಕ್ತ ಅವ್ರು ದೇವಿಕೊಪ್ಪ ಶಾಲೆಗೆ ಹೋದರು. ಸಾಮಾಜಿಕ ಜನರ ಒಡನಾಟ ಮತ್ತು SDM ಸರ ಒಡನಾಟ ಒಳ್ಳೆಯ ಒಂದು ಅಭಿವೃದ್ಧಿ ಎಲ್ಲ ಒಂದು ಎಲ್ಲ ಶಿಕ್ಷಕರ ಜೊತೆ ಒಡನಾಟ ಉತ್ತಮವಾಗಿತ್ತು. ನಾನು ಹಿರಿಯ ಶಿಕ್ಷಕಿ ಅಂತೇಳಿ ಅವ್ರು ಎಂದೋ ಭಾವನೆಯನ್ನು ತಮ್ಮಲ್ಲಿ ಇದ್ದಿದ್ದಿಲ್ಲ. ಎಲ್ಲರೂ ಏನಪ್ಪ ಅಂತಂದ್ರೆ ಒಂದೇ ವಯಸ್ಸಿನರು ಅಂತೇಳಿ ಅವರಲ್ಲಿ ಒಂದು ಭಾವನೆ ಇತ್ತು. ಒಳ್ಳೆಯ ಒಂದು ಇದು ಮಾಡಲಿ. ಅವರಿಗೆ ಇನ್ನೂ ಸಹ ಇದೇ 31ಕ್ಕೆ 5ಕ್ಕೆ ರಿಟೈರ್ಮೆಂಟ್ ಆಗೋರದರ ಅವರಿಗೆ ಒಳ್ಳೆಯ ಒಂದು ಏನಪ್ಪ ಅಂತಂದ್ರೆ ಆರೋಗ್ಯ ಆಯುಷ್ಯ ಒಂದು ಸಂಸಾರದಲ್ಲಿ ಒಂದು ನೆಮ್ಮದಿ ಜೀವನನ ಒಳ್ಳೆ ಎಂದು ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ತೆ, ನನ್ನ ಹೆಸರು DC ಜಯರಾಜ್ ಅಂತ. ಆ ಶಾಲೆಗೆ ಬಂದಾಗ ಇಲ್ಲಿ ಹೊಸದಾಗಿ ಒಂದು 8 ಶಿಕ್ಷಕಿಯರು ಭಾಳಷ್ಟು ನನ್ನ ಹಚ್ಕೊಂಡ್ರು. ಒಂಥರ ಬ್ರದರ್ಸ್ ಮತ್ತು ಸಿಸ್ಟರ್ಸ್ ಗತಿ ಇದ್ದರು. ಅದರಲ್ಲಿ ಗೊಂಕ ಟೀಚರ್ ಅವರು ಎಕ್ಸ್ಪರ್ಟ್ ಆಗಿ ಬರೋರಿದ್ರು. ಅವಾಗ ಗಣಿತ ವಿಷಯವಂತೂ ಸಾಕಷ್ಟು ಒಂದು ಜ್ಞಾನವನ್ನು ಪಡ್ಕೊಂಡು ಅತ್ಯುತ್ತಮವಾದಂಥ ಬೋಧನೆಯನ್ನು ಮಾಡ್ತಾ ಎಲ್ಲ ಮಕ್ಕಳಿಗೂ ಸ್ವಂತ ಮಕ್ಕಳಂತ ನೋಡ್ಕೊತಾ ಇದ್ರು. ಒಂದು ತಾಯಿಯ ಸ್ವರೂಪದಲ್ಲಿ ಗೊಂಕ ಟೀಚರು ಇಲ್ಲಿ ಕಾರ್ಯವನ್ನು ನಿರ್ವಹಿಸಿದರು. ಮಕ್ಕಳಿಗೆ ಅತ್ಯುತ್ತಮವಾದಂಥ ಜ್ಞಾನವನ್ನು ನೀಡಿದಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ನಂತರ ಅವರು ಈಗ ಮೊನ್ನೆ ಪ್ರಧಾನ ಗುರುಮಾತೆಯರಾಗಿ ಪದೋನ್ನತಿ ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಿಕೊಪ್ಪ ತಾಲೂಕು ಕಲ್ಗಟ್ಟಿಗೆ ಇಲ್ಲಿ ಪದೋನ್ನತಿ ಹೊಂದಿದರು. ಅದು ದೇವಿಕೊಪ್ಪ ಶಾಲೆಯೂ ಸಹಿತ ನನಗೆ ಚಿರಪರಿಚಿತ. ಯಾಕಂದರೆ ನಾನು ಕಲ್ಗಟ್ಟಿಗೆ ಸೇವೆಯನ್ನು ಅಲ್ಲಿ ಸಲ್ಲಿಸಿದ್ದೆ. ಆ ಶಾಲೆಗೆ ಅವರು ಹೋದರು. ಅಲ್ಲಿ ಎಲ್ಲ ಶಿಕ್ಷಕಿಯರು ಸಹಿತ ಮೊನ್ನೆ ಭೇಟಿಯಾದಾಗ ನನಗೆ ಹೇಳಿದರು, ಒಳ್ಳೆಯ ಅತ್ಯುತ್ತಮವಾದಂಥ ಶಿಕ್ಷಕಿಯರು ನಮ್ಮ ಶಾಲೆಗೆ ಬಂದಿದ್ದಾರೆ, ಅವರಂಥ ಶಿಕ್ಷಕಿಯರು ನಮಗೆ ಸಿಗುವುದಿಲ್ಲ ಅಂತಕ್ಕಂಥದ್ದು ಕಲ್ಗಟ್ಟಿ ಶಿಕ್ಷಕರು ಸಹಿತ ಹೇಳಿದ್ದು ನನಗೆ ಭಾಳಷ್ಟು ಒಂದು ಹೆಮ್ಮೆಯ ವಿಷಯವಾಯಿತು. 2026ಕ್ಕೆ ಅವರು ಸೇವಾ ನಿವೃತ್ತಿಯನ್ನು ಹೊಂದಲಿದ್ದಾರೆ. ಆದರೆ ಇನ್ನೂ ಅವರು ಸೇವೆಯಲ್ಲಿ ಇರಬೇಕಾಗಿತ್ತು ಅಂತಕ್ಕಂಥ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೇನೆ. ನನ್ನ ಹೆಸರು ಶಿವಾನಂದ ಹುಲಿ ಅಂತೇಳಿ, ಒಂದು ಕರಬಾಯಿಯವರ ಸಹೋದ್ಯೋಗಿ. ಆದರೂ ನಾವು ಬರೋ ಹೊತ್ತಿನಾಗ ಭಾಳಷ್ಟು ನಮ್ಗೆ ಸಹಕಾರವನ್ನು ನೀಡಿರ್ತಾರೆ. ಆಮೇಲೆ ಮಕ್ಕಳಿಗೆ ಭಾಳಷ್ಟು ಗಣಿತದ ವಿಷಯದ ಬಗ್ಗೆ ನಾನು ತಿಳ್ಕೊಂಡಂಗೆ ಅವ್ರು 31 ವರ್ಷ ಸರ್ವಿಸ್. ಆದರೆ ಗಣಿತ ವಿಷಯ ಮಾತ್ರ ಭಾಳಷ್ಟು ನಮ್ಗೆ ಖುಷಿಯನ್ನು ತಂದುಕೊಟ್ಟೈತಿ. ಯಾಕಂದ್ರೆ ಸೇವೆಯಲ್ಲಿ ಇರ್ತಕ್ಕಂಥ ಇತರೆ ಶಿಕ್ಷಕರಿಗೆ ಮಾರ್ಗದರ್ಶಕರಾಗಿದ್ದ ಯಾವುದೇ ಒಂದು ಈ ಗಣಪತಿ ಆಯ್ತು, ವಾರ್ಷಿಕ ಸ್ನೇಹ ಸಮ್ಮೇಳನ ಆಯ್ತು, ಈ ಶಾಲೆಗೆ ಗೌರವವನ್ನು, ಶಿಕ್ಷಕರಿಗೆ ಒಂದು ಮಾದರಿಯಾಗಿ, ಮಕ್ಕಳಿಗೆ ಒಂದು ಮಾದರಿ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಕಲ್ಗಡಿ ತಾಲೂಕು ಹೋಗಿ ಪ್ರಮೋಷನ್ ತಗೊಂಡ ಹೆಡ್ಮಾಸ್ತರಾದರು. ಆ ಒಂದು ನಿವೃತ್ತಿಯ ಜೀವನ ಸುಖಕರವಾಗಿರಲಿ, ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಒಂದು ನಿವೃತ್ತಿಯ ಜೀವನ, ಆರೋಗ್ಯ, ಆಯುಷ್ಯ ಎಲ್ಲ ಸುಖಕರವಾಗಿರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಜೈ. ಹಾಯ್ ಗೊಂಕ ಟೀಚರ್, ನಮಸ್ಕಾರ, ಹೇಗಿದ್ದೀರಾ?
ನಾನಿಲ್ಲಿ 1998ಗೆ ಶಾಲೆಗೆ ಜಾಯಿನ್ ಆದಾಗ ನಿಮ್ಮ ಜೊತೆಗೂಡಿ ಸುಮಾರು 18 ವರ್ಷಗಳ ಕಾಲ ಸೇವೆಯಿಂದ ಮಾಡಿದ್ದೀನಿ. ನಿಮ್ಮ ಮೃದು ಸ್ವಭಾವ, ನಿಮ್ಮ ಒಳ್ಳೆತನ, ನೀವೊಂದು ಸ್ನೇಹಜೀವಿಯಾಗಿರೋದು ನನಗೆ ಭಾಳ ಖುಷಿಯಾಗುತ್ತೆ ನಿಮ್ಮಂಥ ಜೊತೆ ಕೆಲಸ ಮಾಡಿದ್ದು. ಅದಲ್ಲದೆ ನಿಮ್ಮ ಅತ್ತೆ ಮಾವ ತುಂಬ ಸಂಸ್ಕಾರವಂತ ಕುಟುಂಬದಲ್ಲಿ ಇದ್ದವರು ನೀವು. ನಿಮ್ಮ ಮನೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮ ಭಾಗಿಯಾಗಿ ಮಾಡ್ಕೊಂಡಿದ್ರಿ. ಯಾವುದೇ ಫಂಕ್ಷನ್ ಇದ್ರೂ ನಿಮ್ಮ ಮನೆಗೆ ಕರೆದು ನಮಗೆ ಊಟವನ್ನು ಕೊಡ್ತಿದ್ರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ ಥರನೇ ನಮ್ಮನ್ನು ಸತ್ಕಾರ ಮಾಡಿದ್ದೀರಿ. ಅದಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಿನ ನೆನಪು ಅಂತಂದರೆ ಸುಮಾ ನಮ್ಮೆಲ್ಲರ ಮುದ್ದಿನ ಶಿಷ್ಯಳು ಹಾಗೂ ಮಗಳು ಹೌದು. ಅವಳ ಒಂದು ಮದುವೆ ಕಾರ್ಯಕ್ರಮದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮನ್ನು ನೀವು ಅಳವಡಿಸ್ಕೊಂಡು ಭಾಗವಹಿಸಿದ್ದು ಖುಷಿ ನಮಗೆ ಇನ್ನೂ ಮರೆಯೋಕ್ಕಾಗ್ತಾಯಿಲ್ಲ. ನನ್ನ ಮಗನ ಮದುವೆಯಲ್ಲಿ ಮಾಡಿರೋ ಕಾರ್ಯಕ್ರಮಕ್ಕಿಂತ ಸುಮಾನ್ ಮದುವೆಯಲ್ಲಿ ನಾವು ಮಾಡಿದ ಆಚರಣೆಗಳು, ಪ್ರತಿಯೊಂದು ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಸಣ್ಣ ಪುಟ್ಟ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಮಗೆ ತುಂಬ ಖುಷಿಯಾಗುತ್ತೆ. ಇವತ್ತಿಗೂ ಆ ನೆನಪುಗಳನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಶಾಲೆ ಜೊತೆಗೂಡಿ ಕೆಲಸ ಮಾಡುವಾಗ ಮಾರ್ಚ್ ಎಂಡ್ ಬಂತು ಅಂತಂದರೆ ಎಲ್ಲರೂ ಒಂದೇ ರೂಮಲ್ಲಿ ಕೂತ್ಕೊಂಡು ಒಬ್ಬರು ತೊಡೆ ಮೇಲೆ ಒಬ್ಬರು ಮಲ್ಕೊಂಡು ತಮಾಷೆ ಮಾಡಿಕೊಂಡು ಮಾತಾಡ್ತಿದ್ದ ರೀತಿ ಭಾಳಷ್ಟು ನೆನಪುಗಳು ಬರ್ತವೆ. ಇಲ್ಲಿ ಕಳೆದ ದಿನಗಳನ್ನು ಮುಂದಿನ ಶಾಲೆಗೆ 2016ರಲ್ಲಿ ಹೆಚ್ಚುವರಿಯಾಗಿ ಹೋದ್ಮೇಲೆ ಇಲ್ಲಿ ಸಿಕ್ಕಂಥ ಪ್ರೀತಿ ವಿಶ್ವಾಸ ಎಲ್ಲೂ ಸಿಗಲಿಲ್ಲ ನಮಗೆ. ಈ ಬೆಂಗೇರಿ ಶಾಲೆ ಅಂದ್ರೇ ಒಂಥರ ಶಿಕ್ಷಕರ ಗುಂಪು, ಅವ್ರ ಸ್ನೇಹ ತುಂಬ ಖುಷಿಯನ್ನು ಕೊಡ್ತದೆ. ನಿಮ್ಮ ಜೊತೆಗೂಡಿ ಮಾಡಿದ ಕರ್ತವ್ಯ, ಸೇವೆ, ಒಡನಾಟ, ಬಾಂಧವ್ಯ ಎಲ್ಲೂ ಒಂದು ಜಗಳ ಇಲ್ದಾಗೆ ನಾವು ಒಂದು ಅಕ್ಕ ತಂಗಿ ಥರ ನಡ್ಕೊಂಡಿದ್ರಿ ಅಂತ ತುಂಬ ಖುಷಿಯಾಗುತ್ತೆ. ನಿಮ್ಮ ತಂಗಿನೂ ಅಷ್ಟೇ ಭಾಳ ಸ್ನೇಹಜೀವಿ. ಎಲ್ಲ ನಿಮ್ಮ ಕುಟುಂಬದವರು ನಮಗೆ ಭಾಳ ಪರಿಚಯ. ನಿಮ್ಮಿಂದ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಹಾಗೂ ನಿಮ್ಮ ಅತ್ತೆ ಮಾವನ ಈ ಸಂದರ್ಭದಲ್ಲಿ ನೆನ್ಕೊಂಡು ಅವ್ರಿಗೊಂದು ನಮಸ್ಕಾರವನ್ನು ಹೇಳಲೇಬೇಕು. ನಾವು ಅವ್ರ ಆಶೀರ್ವಾದ ಎಲ್ಲರಿಗೂ ಬೇಕು. ನಿಮ್ಮ ನಿವೃತ್ತಿ ಜೀವನ ನಿಮ್ಮ ಕುಟುಂಬದವರೊಂದಿಗೆ ಸದಾಕಾಲ 100 ವರ್ಷ ಕಾಲ ಆರೋಗ್ಯವಾಗಿ ಆಯುಷ್ಯ ಕೊಡಲಿ ಭಗವಂತ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಸ್ನೇಹ ಕೊನೆಯವರೆಗೂ ಹೀಗೆ ಇರಲಿ. ಬೆಂಗೇರಿ ಅಂದ ತಕ್ಷಣ ನಮಗೆಲ್ಲ ಒಂದು ಮೈ ನೆವರೇಳುತ್ತೆ. ಯಾಕೆ ಅಂತಂದರೆ ಆ ಥರ ನಾವು ಇದ್ವಿ. ನಮ್ಮ ಥರ ಒಂದು ಗುಂಪು, ಒಂದು ಟೀಮು ಯಾವ ಶಾಲೆಯಲ್ಲೂ ಇಲ್ಲ. ನಾವು ಕೊನೆಯ ಉಸಿರಿರೋವರೆಗೂ ಹೀಗೆ ಇರೋಣ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ. ಅಣ್ಣವ್ರಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ನಿಮ್ಮ ಮಕ್ಕಳಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ಸದಾ ನಮ್ಮಂಥ ಖುಷಿಯಿಂದ ಇರಿ ಅಂತೇಳಿ ನಾನು ಹಾರೈಸ್ತೀನಿ. ಹಾಯ್ ಅಕ್ಕ, ಆರಾಮಿದೆಯಾ? ಏನಿಂದ ಈಗ ವಿಶ್ರಾಂತಿ ಜೀವನ, ರಿಟೈರ್ಮೆಂಟ್ ಲೈಫ್ ಜೀವನ ಸ್ಟಾರ್ಟ್ ಆಗ್ತೈತಿ. ಎಷ್ಟು ಲಘು ದಿನಗಳು ಹೋದು. ಹೆಂಗೆ ನೀವು 30 ವರ್ಷ ಸರ್ವಿಸ್ ಮಾಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ನೀನು ಸಣ್ಣಂದಿರ್ತ ಕೂಡಿ ಬೆಳೆದಿದ್ದೆಲ್ಲ ಈಗ ನೆನಪಾಗ್ತೈತೆ ನನಗೆ. ನಾವು ಊಟ ಮಾಡೋದು, ಆಟ ಆಡೋದು ಎಲ್ಲ ನೆನಪಾಗತ್ತೈತಿ. ನೀ 10th ಮುಗಿದ ತಕ್ಷಣ ಅಂತ ನೀನು ಒತ್ತಡದ ಜೀವನದೊಳಗೂ ನಾವು ಏನಾರ ಸಮಸ್ಯೆಗಳನ್ನು ಕೇಳಿದರೆ ನಮಗೂ ಸಹಿತ ಸರಿಯಾದಂತಹ ಮಾರ್ಗದರ್ಶನವನ್ನು ನೀನು ನೀಡ್ತಿದ್ದಿ. ಸದಾಕಾಲ ನಿನ್ನ ಮಾರ್ಗದರ್ಶನ ನಮ್ಗೆ ಹಾಗೇ ಇರಲಿ. ಮತ್ತು ಈಗ ನೀನು ಈ ಒಂದು ಸರ್ವಿಸ್ ಮುಗಿಯೋ ಟೈಮ್ದೊಳಗೆ ಮತ್ತು ನಿನಗೆ ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂತಂದ್ರೆ ಈ ಪ್ರಧಾನ ಗುರುಗಳ ಒಂದು ವೃತ್ತಿ ಸಹಿತ ನಿನಗೆ ಬಂತು. ದೇವರು ನಿನಗೆ ಅದೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಾನ. ಈಗ ನಿನ್ನ ವಿಶ್ರಾಂತಿ ಜೀವನ ಈ ಒಂದು ನಿವೃತ್ತಿ ಜೀವನ ಚೆನ್ನಾಗಿರಲಿ. ದೇವರು ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ, ಸೌಭಾಗ್ಯ, ಶಾಂತಿ, ಸಮಾಧಾನವನ್ನು, ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ದೇವರಲ್ಲಿ ಬೇಡ್ಕೋತೀನಿ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ಟೀಚರ್ ನಮಸ್ಕಾರ. ನಾ ಈ ಶಾಲೆಗೆ ಬಂದು 4 ವರ್ಷ ಆಯಿತು. ಈ 4 ವರ್ಷದಲ್ಲಿ ನಿಮ್ಮ ಬಾಂಧವ್ಯ ಒಂದು ಮನೆಯಲ್ಲಿರುವಂತಹ ಅಣ್ಣ ತಮ್ಮಂದ್ರ ಥರ, ಅಕ್ಕ ತಂಗಿಯರ ಥರ ಇತ್ತು. ನೀವು ಯಾವುದೇ ಕೆಲಸ ಇದ್ದರೂ ಎಲ್ಲನೂ ಮುಂಚೂಣಿಯಲ್ಲಿ ನಿಂತು ಮಾಡ್ತಾಯಿದ್ರಿ. ಇನ್ನು ಮುಂದೆ ನಿಮ್ಮದು ರಿಟೈರ್ಮೆಂಟ್ ಆಕೈತಿ, ನೀವು ಆಮೇಲೆ ಈ ಶಾಲೆಗೆ ಬರೋದಿಲ್ಲ ಅನ್ನೋದನ್ನೆಲ್ಲ ನಾವು ನೆನೆಸ್ಕೊಂಡಾಗ ಸ್ವಲ್ಪ ಬೇಜಾರಾಗ್ತೈತಿ. ಆದರೂ ಕೂಡ ನೀವು ಇಲ್ಲಿವರೆಗೆ ಸಾರ್ಥಕವಾದಂತಹ ಸೇವೆಯನ್ನು ಸಲ್ಲಿಸಿದಿರಿ. ಇನ್ನು ಮುಂದೆ ನಿಮ್ಮ ನಿವೃತ್ತಿ ಜೀವನ ಅತ್ಯಂತ ಸುಖಮಯವಾಗಿ ಸಾಗಲಿ ಅಂಥೇಳಿ ನಾನು ಆಶಿಸ್ತೀನಿ. ಧನ್ಯವಾದಗಳು. ನಮಸ್ತೆ ಟೀಚರ್. ನನ್ನ ಮತ್ತು ನಿಮ್ಮ ಸಂಬಂಧ 2019ಕ್ಕೆ ಇಲ್ಲಿ ಬಂದಿರೋದು. ಬಂದ ನಂತರ ಏನಪ್ಪ ಅಂತಂದರೆ ಹಲವಾರು ವಿಚಾರಗಳಲ್ಲಿ ನನ್ನನ್ನು ಭಾಳಷ್ಟು ತೀಡಿ ಕೆಲವೊಂದು ವಿಚಾರಗಳಲ್ಲಿ ನಾವು ಭಾಳಷ್ಟು ಮುಂದೆ ಹೋಗಿ ಇದು ಮಾಡ್ತಿದ್ವಿ, ಹಂಗೆ ಮಾಡೋದಲ್ಲಪ್ಪ ಅಂಥೇಳಿ ನಾನು ಭಾಳಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದೀರಿ. ನಿಮ್ಮ ನಡುವಿನ ಸಂಬಂಧ ಟೀಚರ್ ಮತ್ತು ಸರ್ ಅನ್ನೋದಕ್ಕಿಂತಲೂ ನಾನೊಬ್ಬ ಮಗನಾಗಿ ನೀವೊಬ್ಬ ನನ್ನ ತಾಯಿ ಹಾಗೇನಪ್ಪ ಅಂತಂದರೆ ಈ ಶಾಲೆ ಒಳಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿ ಹೇಳಿದಿರಿ. ಸೊ ನಿಮ್ಮ ಒಂದು ಒಡನಾಟ ಏನಿದೆ ಅಲ್ಲ ನಮ್ಗೆ ಮರಿಲಿಕ್ಕೆ ಆಗೋದಿಲ್ಲ. ಸೊ ಏನು ಹೇಳಬೇಕಪ್ಪ ಅಂತಂದರೆ ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ನಿವೃತ್ತಿಯ ಬದುಕು ಕೂಡ ಏನಪ್ಪ ಅಂದ್ರೆ ಉತ್ತಮವಾಗಿರಲಿ. ಇನ್ನೂ ನಿಮ್ಮ ಸೇವೆ ಇರಬೇಕಾಗಿತ್ತು. ನಿಮ್ಮ ಜೊತೆ ಏನಪ್ಪ ಅಂದ್ರೆ ನಾವು ಇನ್ನೂ ಕೆಲಸ ಮಾಡಬೇಕಾಗಿತ್ತು. ಸೊ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸರ್ಕಾರದ ನಿಯಮಾವಳಿ ಪ್ರಕಾರ ತಾವು ನಿವೃತ್ತಿಯನ್ನು ಆಗ್ತಾ ಇದ್ದೀರಿ. ಸೊ
ನಿಮ್ಮ ನಿವೃತ್ತಿಯ ಜೀವನ ಸುಖಕರವಾಗಿರಲಿ ಎಂದು ಈ ಮೂಲಕ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ ಟೀಚರ್. ಶ್ರೀಮತಿ ಅನ್ನಪೂರ್ಣ ಆನಂದ್ ಗಾಂಡೋಳ್ಕರ್ ಇವರ ಕುರಿತಾಗಿ ಇವರ ಹತ್ತಿರ ಕಲಿತ ವಿದ್ಯಾರ್ಥಿಗಳು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ ಟೀಚರ್, ನಾನು ನಿಮ್ಮ ಸ್ಟೂಡೆಂಟ್ ರೀ ಭವಾನಿ ಮಿಗೊಂಡಿ ಅಂತೇಳಿ 5ನೇ ಕ್ಲಾಸಿಂದ 7th ಮಟ್ಟ ನಿಮ್ಮ ಕಡೆ ಕಟ್ತೇವೆ ರೀ. ನಾವು ಒಳ್ಳೆ ಜೀವನದ ಮಾರ್ಗ ಕೊಟ್ಟಿರಿ, ನಮ್ಗೆ ಒಳ್ಳೇದು ದಾರಿ ನಡೆಸ್ಕೊಟ್ಟಿರಿ, ಸಂಸ್ಕೃತಿ ಕಲಿಸಿರಿ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿರಿ. ನಿಮ್ಮ ನಾವು ಮಟ್ಟ ಚಿರಋಣಿ ಆಗಿರ್ತೇವೆ ರೀ ಟೀಚರ್. ನರ್ಸಿಂಗ್ ಕಲ್ತೇನೆ ರೀ, ಒಳ್ಳೆ ಜಾಬ್ ಮಾಡ್ತೇನೆ ರೀ. ಪ್ರತಿಯೊಂದಕ್ಕೂ ನೀವೇ ಕಾರಣ ರೀ. ನನ್ನ ತಾಯಿಗಿಂತ ಹೆಚ್ಚು ನಮ್ಮನ್ನ ನೋಡ್ಕೊಂಡಿರಿ. ಆಲ್ಸೋ ನೀವು ಸೆಕೆಂಡ್ ಮದರ್ ರೀ ನಮಗೆ. ನನಗೆ ಭಾಳ ಹೆಲ್ಪ್ ಮಾಡಿರಿ ಟೀಚರ್. ನಿಮ್ಮದು ಋಣ ಯಾವತ್ತೂ ನಾನು ಮುಟ್ಸೋಕೆ ನನ್ನ ಕೈಲಿಂದ ಆಗಲ್ಲ ರೀ. ಇಲ್ಲಿಂದ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬಿಡ್ತೇನೆ ರೀ ಟೀಚರ್. ಥ್ಯಾಂಕ್ ಯು. ನಮಸ್ತೆ ಟೀಚರ್, ನನ್ನ ಹೆಸರು ಮಾಯಕ್ಕ ಅಂತ ಹೇಳಿದ್ರಿ. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ನಾನು ನಿಮ್ಮ ಕೈಯಾಗಿ ಕಲ್ತಿದ್ದೇನೆ ರೀ. ನೀವು ಗಣೇಶ ಶಾಸ್ತ್ರ ತೊಗೊಳ್ತಾ ಇದ್ರಿ. ಆಮೇಲೆ ನಿಮ್ಮ ಮಗಳ ನಮ್ಮ ಜೊತೆನೇ ಕಲ್ತಿದ್ಲು. ಅವಳಿಗಾಗಲಿ ನಮಗಾಗಲಿ ಭೇದಭಾವ ಮಾಡಿಲ್ಲ, ಎಲ್ಲರಿಗೂ ಸರಿ ಸಮಾನವಾಗಿ ಪಾಠ ಮಾಡಿದ್ದೀರಿ. ಆಮೇಲೆ ತಾಯಿಯಿಂದ ಉಸಿರು ಬರುತ್ತೆ, ತಂದೆಯಿಂದ ಹೆಸರು ಬರುತ್ತೆ, ಗುರುವಿನಿಂದ ಉಸಿರಿರೋವರೆಗೂ ವಿದ್ಯೆ ಬರುತ್ತೆ. ಇಷ್ಟು ಹೇಳಿ ನಿಮ್ಮ ನಿವೃತ್ತಿ ಜೀವನ, ಮುಂದಿನ ನಿವೃತ್ತಿ ಜೀವನ ಚೆನ್ನಾಗಾಗಲಿ ಅಂತ ಹೇಳ್ತೇನೆ. ನಾನು ನಿಮ್ಮ ಓಲ್ಡ್ ಸ್ಟೂಡೆಂಟ್ ಪೂರ್ಣಿಮಾ ಅಂಥೇಳಿ. ನಿಮ್ಗೆ ನೆನಪಿರ್ಬೋದು ನಾವು, ಯಾಕಂದರೆ ಆವಾಗಿಂದ ಜನ್ರೇಷನ್ ಒಳಗೆ ಆವಾಗಿನ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಬಾಂಧವ್ಯ ಹೆಂಗಿತ್ತು ಅಂತೇಳಿ ನಿಮಗೂ ಗೊತ್ತಾ, ನಮಗೂ ಗೊತ್ತಾ. ಅದ್ರಾಗೂ ನಿಮ್ಮ ಕ್ಲಾಸ್ಮೇಟ್, ನಿಮ್ಮ ಸ್ಟೂಡೆಂಟ್, ನಿಮ್ಮ ಮಗಳ ಜೊತೆ ನಾವು ಕಲ್ತೀವಿ 7th ನಾನು. ಹಾಗಾಗಿ ನಿಮ್ಗೆ ನಮ್ಗೆ ಅದು ಯಾವ ಥರ ಬಾಂಡಿಂಗ್ ಇತ್ತು ನಮ್ಗೆ ನಿಮಗೆ ಗೊತ್ತು ಮೇಡಮ್. ಹಾಗಾಗಿ ಅದರಲ್ಲೂ ನೀವು ನಮ್ಗೆ ಅಗದಿ ಮನೆಯಾಗಿನ್ಕಿನ್ನ ಮನೆಯವ್ರು ಗೊತ್ತೆ. ಯಾಕಂದರೆ ನಮ್ಮ ಸೋದರ ಮಾವನ ಕೈಯೊಳಗೆ ನೀವು ಕಲ್ತಿದ್ದು. ಅವ್ರು ಇನ್ನತನೂ ನೆನೆಸ್ತಾರೆ ನಿಮಗೆ, ಅಯ್ಯೋ ಭಾಳ ಒಳ್ಳೆಯವರು ಅಂಥೇಳಿ. ಟೀಚರ್ ಅನ್ನಪೂರ್ಣ ಟೀಚರ್ ಅಂದ್ರೆ ಅವ್ರು ಇನ್ನತನೂ ಅವರು ನಿಮ್ಗೆ ನೆನಪಿಟ್ಕೊಂಡಾರೆ. ಅಷ್ಟು ಒಳ್ಳೆಯವರು ಅದೀರಿ ನೀವು ಅಂಥೇಳಿ ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಅಮ್ಮಾರು. ಹಾಗಾಗಿ ಅದರಲ್ಲೂ ನಾವು ನಿಮ್ಗೆ 2nd ಸ್ಟ್ಯಾಂಡರ್ಡ್ಲಿಂದ 7th ನಾನು ನಿಮ್ಮ ಕೈಯಲ್ಲಿನೇ ಕಲ್ತೀವಿ. ಯಾವುದಕ್ಕೂ ಒಂದು ಏಟ್ ಹೊಡಿತಿರ್ಲಿಲ್ಲ, ಒಂದೇ ಬೈತಿರ್ಲಿಲ್ಲ ಜೋರಾಗಿ. ಅಗದಿ ಸಮಾಧಾನ ತಾಳ್ಮೆಯಿಂದ ಹೇಳಿಕೊಡ್ತಿದ್ರಿ. ಒಂದು ಸತ ಗೊತ್ತಾಗಲಿಲ್ಲ ಅಂದ್ರೆ ಎಷ್ಟು ಸತ ಕೇಳಿದ್ರು ಬೇಸರ ಮಾಡ್ಕೊಲಾರ್ದ ಹೇಳ್ತಿದ್ರಿ. ಮಾರ್ಗದರ್ಶನ ನೀವು ಹೇಳೋದು, ಆ ಬುಕ್ನಲ್ಲಿರೋದು ನೋಡಿಕೊಂಡು ಹೇಳೋದಕ್ಕಿಂತ ಒಂದು ಕತೆ ಮಾಡಿ ಹೇಳ್ತಿದ್ರಿ. ಆದರೆ ನಮ್ಗೆ ಎಕ್ಸಾಮ್ ಒಳಗೆಲ್ಲ ಈಗಾದರೂ ನೀವು ಹೇಳ್ಕೊಟ್ಟಿದ್ದೆಲ್ಲನೂ ನೆನಪಿದೆ ನಮ್ಗೆ. ಆ ಬರೋಬೇಕಾದ್ರೆ ನಮ್ಮ ಓನ್ ಭಾಷೆಯಲ್ಲೇ ನಾವು ಬರೀತಿದ್ವಿ, ಆ ಬುಕ್ನಾಗಿಂದ ಬರೀತಿರ್ಲಿಲ್ಲ. ನೀವು ಬುಕ್ ನೋಡಿ ಹೇಳ್ತಿರ್ಲಿಲ್ಲ, ಅಷ್ಟು ಚಂದಂಗೆ ಹೇಳ್ಕೊಡ್ತಿದ್ರಿ ನಮಗೆ. ಅವು ಮಾತ್ರ ನಾವು ಇನ್ನತನ ನಮ್ಮ ಮಕ್ಕಳಿಗೆ ನಾವು ಕಲಿಸೋವಾಗ ನೆನಪಾಗುತ್ತೆ. ನೀವು ಹೇಳೋದು, ನೀವು ಮಾಡೋದು, ಒಂದು ಮ್ಯಾಥ್ಸ್ ಆಗಲಿ, ಒಂದು ಕನ್ನಡ ಆಗಲಿ, ಎಲ್ಲನೂ, ಒಂದು ಸೋಷಲ್ ಸೈನ್ಸ್ ಆಗಲಿ, ಎಲ್ಲನೂ ಅಗದಿ ನಮ್ಗೆ ಗೊತ್ತಾಗಬೇಕು. ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಆ ಬುಕ್ಕಿನ ಭಾಷೆ ಒಂದೊಂದು ಸತ ಅರ್ಥ ಆಗಂಗಿಲ್ಲ. ಆಡು ಭಾಷೆಯಲ್ಲಿ ನಮ್ಗೆ ಹೇಳಿಕೊಟ್ಟು ತಲೆಯೊಳಗೆ ಹೇಳಿ ಇನ್ನತನೂ ಅದು ಆಳ್ಸೋಕ್ಕಾಗಂಗಿಲ್ಲ ಅಂತಾರಲ್ಲ, ಹಾಗಾಗಿಬಿಟ್ಟಿದೆ ನಾವು. ಆಮೇಲೆ ಆದರೆ ನಿಮ್ಮ ಥರ ಒಂದು ಬಾಂಧವ್ಯ ಈಗ ನಮ್ಮ ಮಕ್ಕಳಲ್ಲಿನೂ ನಾವು ನೋಡೋಂಗಿಲ್ಲ. ಅವ್ರ ಟೀಚರ್ಸ್ ಕಡೆ ಆ ಬಾಂಧವ್ಯ ಅಂಥದ್ದು ನಮ್ಮದು ನಿಮ್ಮದು ಬಾಂಧವ್ಯ. ಟೀಚರ್ ನಿಮ್ಮ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರಲಿ, ನೀವು ಚೆನ್ನಾಗಿರ್ರಿ 100 ಕಾಲ ಅಂತೇಳಿ ಆಶಿಸ್ತೀನಿ ದೇವರಲ್ಲಿ. ಧನ್ಯವಾದಗಳು. ನಮಸ್ಕಾರ ಟೀಚರ್, ನಾನು ವಿಶ್ವಕರ್ಮ. ನಾನು ಟೀಚರ್ ನಿಮ್ಮ ಹತ್ರ ಕಲ್ತಿದ್ದೊಂದು ಪ್ರತಿ ವಿಷಯನೂ ನಿಮ್ಗೆ ಇಷ್ಟಿಷ್ಟು ಏನಂದರೆ ಥ್ಯಾಂಕ್ಸ್ ಹೇಳಲಿಕ್ಕೆ ಪಡ್ತಿದ್ದೀನಿ. ನೀವು ಹೇಳಿದ್ದ ಒಂದು ಪಾಠನೂ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಕೂಡ ನಡೀತಾ ಇದ್ದೀನಿ. ಅದ್ರ ಪ್ರಕಾರ ಏನಾದರೂ ನನ್ನ ತಂಗಿ ನಾನು ನಿಮ್ಮ ಒಂದನೇ ತರಗತಿಯಿಂದ 7ನೇ ತರಗತಿವರೆಗೂ ಕೂಡ ಚೆನ್ನಾಗಿ ಓದಿದ್ದೀವಿ. ನಿಮ್ಮ ಹತ್ರ ಒಂದು ಪ್ರತಿಯೊಂದು ಕಲ್ತಿದ್ದೋ ಜ್ಞಾಪಕದಲ್ಲಿ ಇಟ್ಕೊಂಡು ನಡೀತಾ ಇದ್ದೀವಿ. ಮತ್ತು ನೀವು ಹೇಳಿದ ಪಾಠ ಒಂದು ಪ್ರತಿಯೊಂದು ವಿಷಯದಲ್ಲಾಗಲಿ ಪ್ರತಿಯೊಂದು ಜೀವನ ಕೂಡ ಆಧಾರವಾಗಿದ್ದಾವೆ ಅವು. ಹಂಗಾಗಿ ನಿಮ್ಮನ್ನ ಜ್ಞಾಪಕ ಮಾಡ್ಕೊತೀವಿ. ನಿಮ್ಮ ರಿಟೈರ್ಡ್ ಫಂಕ್ಷನನ್ನು ಕೂಡ ಚೆನ್ನಾಗಿ ಆಗಲಿ ಮತ್ತು ನಿಮಗೆ ಕಂಗ್ರ್ಯಾಚುಲೇಷನ್ ಅಗೇನ್. ಮತ್ತು ಯಾಕಂದರೆ ಈಗ ನೀವು ರಿಟೈರ್ಡ್ ಆಗಿ ನೀವು ಮುಂದಿನ ಜೀವನವನ್ನು ಸುಖಮಯ ಆರೋಗ್ಯವಾಗಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರತಿ ವಿಷಯದಲ್ಲಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಇದ್ರೂ ಕಮ್ಮಿ. ಈ ಜೀವನದಲ್ಲಿ ಆಧಾರವಾಗಿರೋದಂದರೆ ನಿಮ್ಮ ಮೇಲೆ ನೀವು ಕೊಟ್ಟಿರೋಂಥ ಪ್ರೀತಿ, ವಿಶ್ವಾಸ, ನಂಬಿಕೆ. ಅದಕ್ಕಾಗಿ ನಾವು ಎಷ್ಟು ಚಿರಋಣಿ ಆಗಿರ್ತೀವಿ ಅಂದರೆ ಜೀವನ ಪೂರ್ತಿ ನಾವು ಜ್ಞಾಪಕ ಮಾಡಿಕೊಂಡ್ರೆ ನಮ್ಮ ತಂದೆ ತಾಯಿ ಕೂಡ ಆ ರೀತಿ ನೋಡ್ಕೊಳ್ಳಲ್ಲ, ಆದರೂ ನೀವು ನೋಡ್ಕೊಂಡಿದ್ರಿ. ಹೀಗಾಗಿ ನಿಮ್ಗೆ ಎಷ್ಟು ಕೃತಜ್ಞತೆ, ಥ್ಯಾಂಕ್ಸ್ ಇದ್ರೂ ಕಮ್ಮಿ. ಈ ಚಿಕ್ಕ ಮಾತನ್ನು ಮುಗಿಸ್ತೀನಿ. ಹಾಯ್ ಮ್ಯಾಮ್, ನಮಸ್ತೆ. ನನ್ನ ಹೆಸರು ರಂಜಿತಾ ಮೇಟಿರಿ. ನಾನು 2018 ನಿಮ್ಮ ಕಡೆ ಪಾಸ್ಔಟ್ ಆದ ಸ್ಟೂಡೆಂಟ್ ರೀ. ಯಶಸ್ಸಿನ ಮೊದಲ ಹೆಜ್ಜೆ ಗುರುವಿನ ಆಶೀರ್ವಾದ ಅಂತಾರೀ. ನಾನು ನಿಮ್ಮ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ ರೀ. ನಮಗೆ 5th ಸ್ಟ್ಯಾಂಡರ್ಡ್ಗೆ ನೀವು ಮ್ಯಾಥ್ಸ್ ಹೇಳ್ತಿದ್ರಿ. 5th, 6th, 7th, 8th ಕಂಟಿನ್ಯೂ ನಮ್ಗೆ ಸ್ವಂತ ನಮ್ಗೆ ಟೀಚರ್ ಅನಿಸಿದ್ದಿಲ್ಲ ರೀ. ನೀವು ಫುಲ್ ಕ್ಲೋಸ್ ಫ್ರೆಂಡ್ ಗತೆ ನಮ್ಗೆ ಟ್ರೀಟ್ ಮಾಡ್ತಿದ್ರಿ. ಒಂದು ಎಕ್ಸಾಮ್ ಬಗ್ಗೆ ಆಗಲಿ, ಪ್ರತಿಭಾ ಕಾರಂಜಿ, ಆಮೇಲೆ ಮ್ಯಾಥ್ಸ್ ಎಕ್ಸಾಮ್ ಎಲ್ಲದಕ್ಕೂ ನಮ್ಗೆ ಭಾಳ ಸಪೋರ್ಟ್ ಮಾಡ್ತಿದ್ದೆ ರೀ.
ಇವತ್ತು ನಿಮ್ಮದು ರಿಟೈರ್ಮೆಂಟ್ ಆಗತ್ತಿದ್ರಿ ಮ್ಯಾಮ್. ಇಷ್ಟು ವರ್ಷ ಕಲಿಸಿದ್ದಕ್ಕೆ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಿಮ್ಮ ಪ್ರತಿಯೊಂದು ನಮ್ಮ ಮೋಟಿವೇಶನ್ ಮಾತ್ರ ನಮ್ಗೆ ಇಲ್ಲಿ ಮಟ್ಟ ತಂದು ನಿಲ್ಸೈತ್ರಿ. ನಿಮ್ಮದು ಮುಂದಿನ ಜೀವನ ಖುಷಿಯಾಗಿರಲಿ ಮ್ಯಾಮ್. ಮತ್ತು ಟೈಮ್ ಸಿಕ್ಕರೆ ನಾವು ನಿಮ್ಮ ಜೊತೆ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಟೀಚರ್. ನಮ್ದು 2018 ಬ್ಯಾಚ್ ರೀ. ನನ್ನ ಹೆಸರು ಪ್ರಿಯಾಂಕಾ ಮೇಘಪನಿ. ನಮ್ದು ಫೇವ್ರೇಟ್ ಟೀಚರ್ ಅಂತಂದ್ರೆ ಮ್ಯಾಥ್ಸ್ ಅಂತ ಹೇಳ್ಬೋದು ರೀ ನಾವು. ಯಾಕಂದ್ರೆ ಮ್ಯಾಥ್ಸ್ ಸಬ್ಜೆಕ್ಟ್ ಹೇಳಬೇಕಾದ್ರೆ ನಾವೆಲ್ಲ ಫಸ್ಟ್ ಮ್ಯಾಥ್ಸ್ ಅಂದ್ರೆ ಹೋಗಿ ಬಿಡ ಹಂಗೆ ಕೇರ್ಲೆಸ್ ಅದು ಮಾಡ್ತಿದ್ವಿ ರೀ. ಮ್ಯಾಥ್ಸ್ ಬಗ್ಗೆ ಒಂದು ಗ್ರೂಪ್ ಹೇಳಿದ್ದಂದ್ರೆ ನಿಮ್ಮ ಕ್ಲಾಸ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಟೀಚರ್. ಆಮೇಲೆ ನಮ್ಗೆ ಇನ್ನೊಂದು ಏನಂದ್ರೆ ರೀ, ಮ್ಯಾಥ್ಸ್ ಬಗ್ಗೆ ಹೆಂಗೆ ಕಾಂಪಿಟೇಟಿವ್ ಆಗಿರ್ಬೇಕಂತಂದ್ರೆ ಚಿಂತನ ಗಣಿತ ಅಂತ ಒಂದು ಕಾಂಪಿಟೇಷನ್ ಇತ್ತು ರೀ. ಅದ್ರೊಳಗದು ಪಾರ್ಟಿಸಿಪೇಟ್ ಮಾಡಿದ್ವಿ ರೀ ನಾವು. ಅದರಿಂದ ನಮ್ಗೆ ಮ್ಯಾಥ್ಸ್ ಹೆಂಗೆ ಕಲಿಬೇಕು, ಯಾವ ರೀತಿ ಇರ್ತೈತಿ ಮ್ಯಾಥ್ಸ್, ಅದನ್ನು ಹೆಂಗೆ ಡೈಲಿ ಲೈಫ್ ಒಳಗೆ ಅಪ್ಲೈ ಮಾಡ್ಕೋಬೇಕು ಮ್ಯಾಥ್ಸ್ ಅನ್ನೋದನ್ನು ಹೇಳ್ಕೊಟ್ಟಿರಿ. ಆಮೇಲೆ ಇನ್ನೊಂದು ಏನಂದ್ರೆ ರೀ, ಈಗ ನಾವು ಏನೋ ಒಂದು ಈಗ ಸದ್ಯಕ್ಕೆ ಕಲಿಯಾತೇವೆ ಅಂತಂದ್ರೆ ನಿಮ್ಮದು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ರೀ ನಾವು. ಈಗಿನ ಸದ್ಯದ ರುಟೀನ್ ಲೈಫ್ ಒಳಗೆ ಮ್ಯಾಥ್ಸ್ ಅನ್ನೋದು ಭಾಳ ಅಪ್ಲೈ ಆಗ್ತೈತಿ ನಮ್ಗೆ. ಒಂದು ಈಸಿ ವೇ ಒಳಗೆ ನೀವು ಹೇಳ್ಕೊಟ್ಟಿದ್ದು ಮ್ಯಾಥ್ಸ್ ಇನ್ನೂ ತನಕ ನಮ್ಗೆ ಈಸಿ ಆಗತ್ತೈತಿ ರೀ. ಇದರಿಂದ ನಾವು ಇನ್ನೂ ಹೈಯರ್ ಎಜುಕೇಷನ್ ಒಳಗೆ ಮ್ಯಾಥ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕೊಡ್ತೈತಿ ಅನ್ನೋದು ಪ್ರೈಮರಿ ಸ್ಕೂಲ್ ಒಳಗೆ ತಿಳ್ಕೊಂಡೇವ್ರಿ ನಾವು. ಆಮೇಲೆ ಈಗ ನೀವು ರಿಟೈರ್ಡ್ ಆಗತ್ತೀರಿ, ಅದು ನಮ್ಗೆ ಭಾಳ ಒಂಥರ ಖುಷಿನೂ ಅನ್ಸತ್ತೈತಿ ರೀ. ಮತ್ತು ಈ ಕಡೆ ನಾವು ಮಿಸ್ ಮಾಡ್ಕೋತೀವಿ, ನಿಮ್ದಂತೂ ಭಾಳ ಫೀಲ್ ಆಗತ್ತೈತಿ ರೀ. ಅದಕ್ಕೆ ಇನ್ನೊಂದು ಏನಂದ್ರೆ ನಿಮ್ದು ನಿವೃತ್ತಿ ಜೀವನ ಮುಂದಿಂದ ಆರಾಮವಾಗಿರಲಿ ರೀ. ಆಮೇಲೆ ಇನ್ನೊಂದು ಅವಕಾಶ ಅಂದರೆ ನಾವು ಇನ್ನೊಮ್ಮೆ ಸ್ಕೂಲಿಗೆ ಬರಬೇಕು, ಅದು ನಿಮ್ಮ ಕೈಯಾಗೆ ಇನ್ನೊಮ್ಮೆ ಕಲಿಬೇಕಂತ ಫೀಲ್ ಭಾಳ ಮಾಡ್ಕೊಳತ್ತೀವಿ ರೀ. ಥ್ಯಾಂಕ್ ಯು. ಹಾಯ್ ಮ್ಯಾಮ್, ನಮಸ್ತೆ. ನಾನು ನಿಮ್ಮ ವಿದ್ಯಾರ್ಥಿನಿ ಆದ ಮಹಾದೇವಿ ಚಿಕ್ಕಮಟ್ರಿ. ನಾನು ನಿಮ್ಮ ಸ್ಕೂಲೊಳಗೆ ಕಲ್ತೀನಿ. 2018 ಒಳಗೆ ಪಾಸ್ಔಟ್ ಆಗಿ ಹೋಗೇನಿ. ನೀವು ನಮ್ಗೆ ಮ್ಯಾಥ್ಸ್ ತೊಗೊತಿದ್ರಿ. ನಮ್ಮ ಕ್ಲಾಸ್ ಇಲ್ಲ ಐತ್ರಿ, ನಮ್ಗೆ ಮತ್ತೆ ಆ ನೆನಪು ಬರ್ತೈತಿ. ನೀವು ಬರೀ ಮ್ಯಾಥ್ಸ್ ಅಷ್ಟೇ ಅಲ್ಲ, ಎಲ್ಲ ಸಬ್ಜೆಕ್ಟ್ ಒಳಗೂ ಹೇಳ್ಕೊಡ್ತಿದ್ರಿ. ಮತ್ತು ಬರೀ ಎಲ್ಲ ಆಟೋಟ ಒಳಗೆ ಹೋಗಂತ ಹೇಳ್ತಿದ್ರಿ. ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಕಲಿಸ್ತಿದ್ರಿ, ಎಲ್ಲನೂ ಕಲಿಸ್ತಿದ್ರಿ. ನಿಮ್ಮಿಂದ ನಾವು ಎಷ್ಟೊಂದು ವಿಷಯಗಳನ್ನ ಕಲ್ತೀವಿ. ಭೇದ ಭಾವ ಅನ್ನೋದು ಅದೆಲ್ಲ ನಾವು A ಕ್ಲಾಸ್ B ಕ್ಲಾಸ್ ಅಂತ ಹೇಳಿ ಭೇದ ಭಾವ ಮಾಡ್ತಿದ್ವಿ. ನೀವೆಲ್ಲರಿಗೂ ಕರೆದು ಹೀಗೆಲ್ಲ ಮಾಡಬೇಡ್ರಿ, ಸ್ಕೂಲ್ ಅಂದಿಂದ ನೀವೆಲ್ಲ ಅಂತ ಹೇಳ್ತಿದ್ರಿ. ನೀವು ನಮ್ಗೆ ಯಾವುದೇ ಸ್ವಾರ್ಥವಿಲ್ಲದೆ ಒಳ್ಳೆಯ ಒಂದು ಎಜುಕೇಷನ್ ನೀಡಿರಿ. ಆದ್ದರಿಂದ ನಿಮ್ಮ ರಿಟೈರ್ಮೆಂಟ್ ಜೀವನ ಮುಂದೆ ಸುಖಮಯವಾಗಿ ಸಾಗಲಿ ಅಂತ ನಾನು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು ಮ್ಯಾಮ್.